ಸಾಯಿಸಬ್ಯಾಡ ಉಳಿಸಯ್ಯ ನಮ್ಮ ಸಾಯಿಸಬ್ಯಾಡ ಉಳಿಸಯ್ಯ. ನಾಗರಿಕ ಬಂಧುಗಳೇ, ಈ ಕಾಡಿನಲ್ಲಿ ನಮಗ್ಯಾರು ಶತ್ರುಗಳಿಲ್ಲ. ಆದರೆ ಸಾಮಾನ್ಯವಾಗಿ ಒಬ್ಬ ಪ್ರಾಣಿಗೆ ಹೆದರಿ ಜೀವಿಸುತ್ತಿದ್ದೇವೆ. ಆ ಪ್ರಾಣಿ ಯಾರೆಂದ್ರೆ ಮನುಷ್ಯ. ಅತಿಯಾಸೆ ಮನುಷ್ಯನಿಗೆ ವಿವೇಕ ಕಡಿಮೆ. ನಮ್ಮ ಕಣ್ಣೆದುರಲ್ಲೇ ನಡೆದ ಕೆಲ ಘಟನೆಗಳು ಮೃಗ ಎಂದು ಕರೆಸಿಕೊಳ್ಳುವ ನಮ್ಮ ಹೃದಯವನ್ನೇ ಹಿಡಿದು ಆಗ ತಾನೇ ನಮ್ಮಲ್ಲೊಬ್ಬಳಿಗೆ ಹೆರಿಗೆಯಾಯಿತು. ತೋಂ 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 ತನಗದು ತೋಂ 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 ತನಗದು ತೋಂ 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 ತನಗದು. ನನ್ನ ಗೆಳತಿ ಚಿಕ್ಕಿ ಮುದ್ದಾದ ಮರಿಗಳಿಗೆ ಜನ್ಮ ಕೊಟ್ಟಳು. ಅಮ್ಮ ಜಾಣಗಂಡ. ಆಗ ಆ ಸ್ಥಳಕ್ಕೆ ಬೇಟೆಗಾರ ಬಂದ. ಜನನದ ಸಂಭ್ರಮದಲ್ಲಿದ್ದ ನಮಗದು ತೀರಾ ನಿರೀಕ್ಷಿತ. ನಾವೆಲ್ಲ ಚದುರಿದೆವು. ಒಳ್ಳೆ ಕಟ್ಟಿ ಮುಟ್ಟಾದ ಚಿಕ್ಕನೆ ಒಳ್ಳೆ ಹಣ ಸಂಪಾದನೆ ಮಾಡಬಹುದು. ಸುಸ್ತಾಗಿದ್ದ ಬಾಣಂತಿಯನ್ನೇ ಅಂಟಿಸಿಕೊಂಡನು. ಆ ದಿನ ಬೇಟೆಗಾರ ಅದೆಷ್ಟೋ ಬಾಣಂತಿ ಚಿಕ್ಕೆಯನ್ನು ಕೊಂಡೊಯ್ದನೋ ಗೊತ್ತಿರ್ಲಿಕ್ಕಿಲ್ಲ. ಅಮ್ಮ ಹಸಿವು, ಅಮ್ಮ ಹಾಲು, ಅಮ್ಮ ಬಾರಮ್ಮ. ಇದು ಕೇವಲ ಈ ಮರಿಗಳನ್ನಲ್ಲ, ನಿಮ್ಮ ನಿರಂತರ ದಾಳಿಯಿಂದ ಹಸು ನೀಗುತ್ತಿರುವ ಲಕ್ಷಾಂತರ ಜೀವಿಗಳ ನೋವಿದು. ನಾವೀಗ ಅಲ್ಪಸಂಖ್ಯಾತರು. ನಮ್ಮ ಸ್ವತಂತ್ರ ಹರಣಗೊಂಡು ಎಷ್ಟೋ ಶತಮಾನಗಳೇ ಕಳೆದವು. ನಮ್ಮ ಕಣ್ಣೆದುರಲ್ಲೇ ಅಜ್ಜ ಅಜ್ಜಿರತನಾದರು. ತಂದೆ ತಾಯಿ ಹಸು ನೀಗಿದರು. ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಅವರ ಹಾದಿಯನ್ನೇ ಹಿಡಿದರು. ಎನ್ನುತ್ತವೆ ಹೆತ್ತಮ್ಮನ ಆರೈಕೆ ಇಲ್ಲದೆ ಅದೆಷ್ಟೋ ಕಂದಮ್ಮಗಳು ಕಾಣಿಸುತ್ತಲೂ ಸತ್ತು ಬಿದ್ದಿದ್ದವು. ಮಾನವೀಯತೆ, ಕರುಣೆ, ದಯೆ ಈ ಬಗ್ಗೆ ಮಾತನಾಡುವ ನಿರ್ಮಿಕರ ಈ ಕೃತ್ಯ ನಡೆದರೆ ಈ ವನ್ಯಜೀವಿಗಳಿಗೆ ಎಲ್ಲಿದೆ ಸ್ವಾಮಿ ಸ್ವಾತಂತ್ರ್ಯ? ಎಲ್ಲಿದೆ ಸ್ವಾಮಿ ಸ್ವಾತಂತ್ರ್ಯ? ಎಲ್ಲಿದೆ ಸ್ವಾತಂತ್ರ್ಯ? ಕಾಡು ಕಾಡಿನ ಗಿಡ ಮರ ಕಡಿದು ದೊಡ್ಡೂರ ಕಟ್ಟಾಯ್ತು, ಊರೂರ ಕಟ್ಟಾಯ್ತು. ಆ ಮೂಕ ಪ್ರಾಣಿಗಳ ಕಣ್ಣಿಂದ ಕಣ್ಣೀರು ಸುರಿದು ನೆಲ ಬರುಡಾಯ್ತು. ಗಂಧಾದ ಊರಲ್ಲಿ ಈಗ ಗಂಧಾದ ಮರವಿಲ್ಲ, ಅಂದಾದ ಕಾಡಲ್ಲಿ ಈಗ ಚಂದಾದ ಗಿಳಿಯಿಲ್ಲ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶಕಾರಿ ವಿಪರೀತ ಬುದ್ಧಿ. ನಂಗೆ ಬುದ್ಧಿ ಹೇಳಕ್ ಬರ್ತೀರಾ ನನ್ನ ಮಕ್ಕಳ? ನಿಮ್ಮನ್ನೆಲ್ಲ ಈಗ ಏನ್ ಮಾಡ್ತೀರಿ ನೋಡ್ತಾ ಇರಿ. ಈ ವಂಶನೆಲ್ಲ ನಿರ್ವಂಶ ಮಾಡಿ ಒಳ್ಳೆ ಹಣ ಸಂಪಾದನೆ ಮಾಡ್ತೀನಿ. ಪ್ರಾಣಿ ಬೇಕೇ ಪ್ರಾಣಿ, ಮಾರಾಟಕ್ಕಿದೆ ಪ್ರಾಣಿ, ಗಟ್ಟಿ ಮುಟ್ಟಾದ ಪ್ರಾಣಿ. ಎಷ್ಟಪ್ಪ ರೇಟು? ಲಕ್ಷ ಲಕ್ಷ ಸ್ವಾಮಿ. ಸ್ವಲ್ಪ ಕಾಸ್ಟ್ಲಿ ಆಯ್ತು. ಚಿಂತೆ ನೋಡಿ, ದುಡ್ಡು ನೋಡಿ, ಚರ್ಮ ನೋಡಿ ಸ್ವಾಮಿ, ಈ ಕೋಣ ನೋಡಿ, ದುಡ್ಡು ನೋಡಿ, ಈ ಆಣೆ ನೋಡಿ ಸ್ವಾಮಿ, ದಂತ ನೋಡಿ ಸ್ವಾಮಿ. ಆದ್ರೆ ಸ್ವಲ್ಪ ಕಾಸ್ಟ್ಲಿ. ಆಗ್ಬೋದು ಆಗ್ಬೋದು. ಇಲ್ಲಿ ಎಲ್ಲವೂ ಸರಪಳಿಯ ಕೊಂಡಿ ಎಂದೆಂಬ ಸತ್ಯ ಮರೆತು ನಮ್ಮ ಗುರಿಯ ನಾವೇ ಕಟ್ಟುವ ಮೂಕರ ಬಾಳಾಯಿತು. ನಮ್ಮ ಗಂಡ ಚರ್ಮಗಳ ಮಾರಾಟ, ನಮ್ಮ ಮೇಲಿನ ಅತ್ಯಾಚಾರ, ಬೇಟೆ, ಕಳ್ಳಾಟ. ಒಂದು ದೇಶದ ಮೇಲೆ ಮತ್ತೊಬ್ಬ ಗಂಡೆತ್ತಿ ಬಂದರೆ ಅದನ್ನು ಆಕ್ರಮಣೆ ಎಂದು ಬೊಬ್ಬೆ ಹೊಡೆಯುವ ನೀವೇ ನಮ್ಮನ್ನು ಹತ್ತಿಕ್ಕಬಹುದೇ? ನೀವೇ ನಮ್ಮನ್ನು ಹತ್ತಿಕ್ಕಬಹುದೇ? ಮಾನವ ಹಕ್ಕುಗಳ ಬಗ್ಗೆ ಮಾತನಾಡುವ ನೀವೇ ಹೀಗೆ ಮಾಡಬಹುದೇ? ನಾವು ಜಗತ್ತಿನಿಂದ ಮರೆಯಾದರೆ ನಿಮ್ಮ ಮಕ್ಕಳು ನಮ್ಮನ್ನು ನೋಡಲಾರರು. ನೀವು ಹೋಗಿ ನಮ್ಮನ್ನು ಬದುಕಬಿಡಿ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶಕಾರಿ ವಿಪರೀತ ಬುದ್ಧಿ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ, ವಿನಾಶಕಾರಿ ವಿಪರೀತ ಬುದ್ಧಿ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ. ಹಕ್ಕಿಗಳ ಫೋಟೋ ತೆಗೆಯುವ ಹವ್ಯಾಸವಿರುವ ನನಗೆ ನಿಂತಲ್ಲೇ ನಿಲ್ಲದ ಅವುಗಳ ಅತಿ ಚಟುವಟಿಕೆಯಿಂದ ಅವುಗಳನ್ನು ನನ್ನಲ್ಲೇ ಸಾಕಿ ಬಿಡಬೇಕೆಂಬ ದುರಾಸೆ
ಆಸೆ ಇಟ್ಟುಕೊಂಡಿದ್ದೆ. ಹಾಗೆ ಇಟ್ಟುಕೊಂಡಿದ್ದ ಕೆಲ ದಿನಗಳಲ್ಲಿ ಅದು ಸಾಕಾರಗೊಂಡಿತು ಎಂಬಂತೆ ನನ್ನ ಪ್ರಯೋಗಾಲಯದ ಪಕ್ಕದಲ್ಲಿ ಪಿಕಲಾರ ಹಕ್ಕಿಯೊಂದು ಗೂಡು ಕಟ್ಟಿತ್ತು. ಆದ್ರೆ ತಾಯಿ ಹಕ್ಕಿಯನ್ನ ಭೂಮಿಯೋ ಏನು ತಿಂದು ಹಾಕಿ ಮೊಟ್ಟೆಗಳು ಅನಾಥವಾಗಿ ಬಿದ್ದಿತ್ತು. ಒಂದು ಕ್ಷಣ ಯೋಚಿಸಿದೆ, ಹೇಗೋ ಮೊಟ್ಟೆಗಳು ಹಾಳಾಗುತ್ತವೆ, ಯಾಕೆ ಇವುಗಳನ್ನ ನನ್ನ ಪ್ರಯೋಗಾಲಯಕ್ಕೆ ಉಪಯೋಗಿಸ್ಕೋಬಾರದು ಅಂತ ಹೇಳಿ ಪಿಕಲಾರ ಹಕ್ಕಿಯ ಮೈಶಾಖವನ್ನ ಉಳಿಸಿ 40 ಕ್ಯಾಂಡಲಿನ ದೀಪದಡಿ ದಾರಿ ಕಟ್ಟಿ ಲೇತ್ ಹಾಕಿದೆ. ಮೊಟ್ಟೆಗಳನ್ನು ಮರಿಗಳು ಹೊರಬರಬಹುದು ಅನ್ನೋ ದುರಾಸೆಯನ್ನು ನನಗಿರಲಿಲ್ಲ. ಆದ್ರೆ ಒಂದಿನ ಮೊಟ್ಟೆಗಳನ್ನು ಮರಿಗಳ ಹೊರಗೆ ಬಂದೇ ಬಿಟ್ಟು. ಆದ್ರೆ ಮುಂದಿನ ನನ್ನ ಯೋಚಿಸಿ ಕಂಗಾಲಾದೆ. ಅವಕ್ಕೆ ಊಟ ಏನ್ ಕೊಡ್ಲಿ? ನನ್ನ ಬಳಿ ಇದ್ದ ಸಲೀಮಲಿ ಮತ್ತಿತರ ಹಕ್ಕಿ ಶಾಸ್ತ್ರಜ್ಞರ ಪುಸ್ತಕವನ್ನ ತಿರುವು ಹಾಕಿದ್ದು ಏನು ಪ್ರಯೋಜನವಾಗುತ್ತೆ? ಕೊನೆಗೆ ಬಾಳೆಹಣ್ಣು ತಿನ್ನಿಸುವುದಾಗಿ ತೀರ್ಮಾನಿಸಿದೆ. ಆದ್ರೆ ಹಕ್ಕಿಗಳು ಬಾಳೆಹಣ್ಣನ್ನು ತಿನ್ನಲಾರದೆ. ನಿಮಗೆ ಕಾಣಿಸಲು ಮನುಜರೆ ಕೇಳಿರಿ, ನಮಗೂ ಬದುಕಿಗೆ ಕೇಳಿರಿ. ಎನ್ನುತ್ತಿದ್ದಂತೆ ಈ ಜಗತ್ತಿನಿಂದಲೇ ಕಣ್ಮರೆಯಾದ ಪಕ್ಷಿಗಳೆಲ್ಲ ನನ್ನ ಕಣ್ಣೆದುರು ಗೋಚರಿಸಿದವು. ನಮಗೂ ಬದುಕಿದೆ, ಆ ಬದುಕಿಗುಸಿರಿದೆ. ನಾವು ನಿಮ್ಮ ಬಂಧನದ ಬಂಧಿನ ಆಗಿಗೆ ಎಲ್ಲ ಮನುಜರೇ, ನಮಗೂ ಬದುಕಿಗೆ ಕೇಳಿರಿ. ಇದು ಡೋಡೋ ಹಕ್ಕಿ, ಹಿಂದೂ ಮಹಾಸಾಗರದ ಪುಟ್ಟ ದ್ವೀಪ ಮ್ಯಾರಿಷಸ್ ಇದರ ತವರೂರಾಗಿತ್ತು. ನಿರಂತರ ಗುಂಡಿನ ದಾಳಿಯಿಂದಾಗಿ ಈ ಹಕ್ಕಿ ಈಗ ಭೂಮಿಯ ಮೇಲಿಲ್ಲ. ನಮ್ಮ ಬದುಕು ನಿಮಗೆ ಕಾಣಿಸಲು ಮನುಜರೆ ಕೇಳಿರಿ, ಡೂಡೋ ಹಕ್ಕಿಯ ತನ್ನಿರಿ, ಮತ್ತೆ ಡೂಡೋ ಹಕ್ಕಿಯ ತನ್ನಿರಿ, ಬೇಗ ಡೂಡೋ ಹಕ್ಕಿಯ ತನ್ನಿರಿ. ಅಮೆರಿಕ ದೇಶದ ಪ್ಯಾಸೆಂಜರ್ ವಿಷನ್, ಕೆನಡಾ ದೇಶದ ಅಟ್ಲಾಂಟಿಕ್ ದ್ವೀಪವೊಂದರಲ್ಲಿ ವಾಸಿಸುವ ಹಕ್ಕಿ ಕ್ರೇಟಾರ್, ಅಮೆರಿಕ ಸಂಯುಕ್ತ ಸಂಸ್ಥಾನದ ಮುದ್ದಿನ ಗಿಳಿ ಪ್ಯಾರಲಿನ್ ಪ್ಯಾರಕಿಟ್ ಮತ್ತು ಹಿತ್ತಕೋಳಿ, ಯುರೋಪಿಯನ್ ನಸುಗೆ ಪುಟ್ಟಲೆಯ ಬಾತುಕೋಳಿ ಎಲ್ಲವೂ ಶಾಶ್ವತವಾಗಿ ನಾಶವಾದವು. ಬಾಲ್ಜಾಕ್ ಎನ್ನುವ ಜೀವಪ್ರೇಮಿ ಹೇಳ್ತಾನೆ, ಎಲ್ಲ ಶ್ರೀಮಂತಿಕೆ ಹಿಂದೆ ಅಪರಾಧವಿದೆ. ಎಲ್ಲ ಮನುಕುಲ ತಾಂತ್ರಿಕ, ನಾಗರಿಕ, ಸಾಂಸ್ಕೃತಿಕ ಘಟನೆಗಳು ಜೀವಿಗಳ ಸಮಾಧಿಯ ಮೇಲೆ ಅರಳುತ್ತಿವೆ. ಸ್ವಲ್ಪ ವಿವೇಚನೆ ಇದ್ದರೂ ಸಾಕಿತ್ತು, ಆತ ಬಹಳಷ್ಟು ದುರಂತಗಳನ್ನೇ ತಪ್ಪಿಸಬಹುದಿತ್ತು. ಎನ್ನುತ್ತಿದ್ದಂತೆ ಆ ಪಕ್ಷಿಗಳೆಲ್ಲ ನನ್ನ ಕಣ್ಣ ಮುಂದೆ ಸತ್ತು ಬಿದ್ದಿದ್ದವು. ಇತ್ತೀಚಿನ ವರದಿಯ ಪ್ರಕಾರ ಮನುಷ್ಯ ವಯಪರಿಚಿತ 75 ಜೀವ ಸಂಕುಲಗಳನ್ನು ನಾಶಪಡಿಸಿದ್ದಾರೆ. ದಾಖಲೆಯ ಪ್ರಕಾರ 16ನೇ ಶತಮಾನದಿಂದ 19ನೇ ಶತಮಾನದವರೆಗೆ 4 ವರ್ಷಕ್ಕೊಮ್ಮೆ ಒಂದು ವಂಶವನ್ನು ನಾಶಪಡಿಸಿದರೆ 1900ರಿಂದ ಈಚೆಗೆ ವರ್ಷಕ್ಕೊಂದರಂತೆ ನಾಶಪಡಿಸುತ್ತಾ ಬಂದಿದ್ದಾನೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕಾಡು ಪ್ರಾಣಿಗಳನ್ನು ಕೊಂದಲ್ಲಿ 25,000 ರೂಪಾಯಿ ದಂಡ ಹಾಗೂ 7 ವರ್ಷಗಳ ಜೈಲು ಶಿಕ್ಷೆ. ಇಂಡಿಯನ್ ಫಾರೆಸ್ಟ್ ಆಕ್ಟ್ 1927 ಕಾಡಿನ ಮರಗಳನ್ನು ಕತ್ತರಿಸಿದರೆ 1000 ರು ದಂಡ ಮತ್ತು 1 ವರ್ಷ ಜೈಲು ಶಿಕ್ಷೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980 ಕಾಡು ಹಾಗೂ ಕಾಡಿನ ಸಂಪನ್ಮೂಲಗಳನ್ನು ದುರುಪಯೋಗ ಪಡಿಸಿಕೊಂಡಲ್ಲಿ ಕನಿಷ್ಠ 5,000 ರೂಪಾಯಿ ದಂಡ ಹಾಗೂ 6 ತಿಂಗಳ ಜೈಲು ಶಿಕ್ಷೆ. ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ ಆಕ್ಟ್ 1960 ಕಾಡು ಪ್ರಾಣಿಗಳಿಗೆ ಹಿಂಸೆ ಮಾಡಿದಲ್ಲಿ 10,000 ರೂಪಾಯಿಗಳ ದಂಡ ಹಾಗೂ 2 ವರ್ಷ ಜೈಲು ಶಿಕ್ಷೆ. ಹಾರುವ ದೀಪಕ್ಕೆ ಪ್ರಕಾಶ ಜಾಸ್ತಿ,